ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲೇಡ್ ಫಾರ್ ಚಾನಲ್. ನಾನು ನಿಮ್ಗೆ ಇವತ್ತು ಕತ್ರಗುಪ್ಪೆ ವಿವೇಕಾನಂದ ಬಡಾವಣೆ ಗಣಪತಿ ದೇವಸ್ಥಾನ ಹಿಂದ್ಗಡೆ ಇರುವಂತಹ ಮನೆನ ತೋರ್ಸೋಕೆ ಬಂದಿದ್ದೀನಿ. ಇಲ್ಲಿದ್ದ ಮೆಜೆಸ್ಟಿಕ್ ಜಸ್ಟು 5.5 ಕಿಲೋಮೀಟರ್ ನನ್ನ ಪ್ರಕಾರ, ಅಥವಾ 6 ಕಿಲೋಮೀಟ್ರ್ ಬರ್ಬೋದು. KR ಮಾರ್ಕೆಟು ಕೂಡ ಅಷ್ಟೇ 4 to 5 ಕಿಲೋಮೀಟರ್ಸ್. ಇದು 21.5ಗೆ 41 ಬರುತ್ತೆ, 21.25ಗೆ 41 ಬರುತ್ತೆ. ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರು, BBMP ಕನ್ವೆನ್ಷನ್ ಏಕಹಾತ ಫ್ರಂಟ್ ಎಲಿವೇಷನ್. ಇದು ರಸ್ತೆ 25ರಿಂದ 30 ಅಡಿ ಬರುತ್ತೆ. ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗ್ ಸಿಗ್ತಾಯಿದೆ. ಫ್ರಂಟ್ ಎಲಿವೇಷನ್ನು, ಫಂಡ್ರ್ ಮ್ಯಾಕ್ಸು, CNC ಕಟ್ಟಿಂಗು, ಮತ್ತು ಮನೆ ಹೆಸರು ಬರೆಯೋದಕ್ಕೆ ಗ್ರಾನೈಟಲ್ಲಿ ವಾಲ್ ಕ್ಲೈಂಡಿಂಗ್ ಮಾಡಿಕೊಟ್ಟಿದ್ದಾರೆ. 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. ಫುಲ್ ಡೂಪ್ಲೆಕ್ಸು, ಲಕ್ಸುರಿ ಇಂಟೀರಿಯರ್ ಆಗಲಿ ಫರ್ನಿಶ್ಡ್ ಫುಲ್ಲು. ಹಾಯ್ ಸರ್ಫರಾಸ್. ಓಕೆ, ಫುಲ್ ಕಾರ್ ಪಾರ್ಕಿಂಗು. ಈಸಿಯಾಗಿ 2 ಕಾರು ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ, ಸೆರಾಮಿಕ್ ಟೈಲ್ಸು, ಫ್ಲೋರಿಂಗು, ಬೋರ್ವೆಲ್ಲು, ಸಂಪು ಎಲ್ಲ ಇದೆ. ಇದು ಕಾಣ್ತಾ ಇರೋದು ಸಂಪು, ಆಪೋಸಿಟ್ ಇರೋದು ಬೋರ್ವೆಲ್ಲು. ಸೊ 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲ್ಯಾಂಡಿಂಗ್ ಮಾಡಿದ್ದಾರೆ. ಮೇಂಟೆನೆನ್ಸ್ಗೋಸ್ಕರ ಈಸಿ ಆಗುತ್ತೆ. ಹಾಗೆ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು, ಎಲೆಕ್ಟ್ರಿಕ್ ಕನ್ಸೋಲಲ್ಲಿ ಸಿಗುತ್ತೆ. ಶೂ ರ್ಯಾಕ್ ಈ ಕಡೆ ಕೊಟ್ಟಿದ್ದಾರೆ. UPS ಪಾಯಿಂಟಲ್ಲಿ ಕಾರ್ನರಲ್ಲಿ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ, ಹಾಗೆ ಒಂದು ರೂಮ್ ಬರುತ್ತೆ. ಇದು ಲೇಬರ್ ರೂಮ್ ಅಂತ ಹೇಳ್ಬೋದು. ನಿಮ್ಮ ಹತ್ರ ಲೇಬರ್ ಮೇಲ್ಗಡೆ ಕೆಲಸ ಮಾಡೋರಾಗಲಿ ಅಥವಾ ಕಾರ್ ಡ್ರೈವರ್ ಯಾರಾದರೂ ಇದ್ದರೆ ಬೇಕಾದ್ರೆ ಕೊಡೋ ಥರ ಮಾಡಿದ್ದಾರೆ. ಐಟಮ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ಬಟ್ ಒಂದು ರೂಮ್ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಬಾತ್ರೂಮ್ ಬರುತ್ತೆ. ಫುಲ್ ಫಿನಿಷ್ ಮಾಡಿ ಕೊಡ್ತಾರೆ. ವಾಸ್ಕಲಾಗಲಿ ವಿಂಡೋಗಳಾಗಲಿ ಟಾಪ್ ಟು ಬಾಟಮ್ ನಮಗೆ ಟೀ ಕುಡ್ಡಿನ ಸಿಗುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ವಿ 2 ಅಡಿ ಹಿಂದ್ಗಡೆ ಸ್ಪೇಸ್ ಇದೆ. ಅದಕ್ಕೆ ಸೇಫ್ಟಿ ವೈಸ್ ನಾವು MS ಗೇಟ್ನ ಕೊಟ್ಟಿರುವಂಥದ್ದು. ಸೊ ಈ ಕಾರ್ನರಲ್ಲಿಂದ ಈ ಕಾರ್ನರ್ ನೋಡ್ತಿದ್ದೀರಾ, ಲೈಕ್ ಈ ಥರ ಬರುತ್ತೆ. ನಿಮ್ಮ ಹತ್ರ EV ವೆಹಿಕಲ್ಸ್ಗಳಿದ್ದರೆ ಅದಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸರ್ಕ್ಯೂಟ್ ನೋಡ್ತಾ ಇದ್ದೀರಾ, ಈಸಿಯಾಗಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಚಾರ್ಜ್ ಮಾಡಬಹುದು. ಆ ಕಾರ್ನರಲ್ಲಿ ನೋಡ್ಬೋದು ನೀವು, ಕಾವೇರಿ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇವರು ಫೆಸಿಲಿಟಿನ ಮಾಡಿಕೊಟ್ಟಿರುವಂಥದ್ದು. ಈಗ ಮೇಲ್ಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಸ್ಟೇರ್ ಕೇಸ್, ಗ್ರಾನೈಟ್ ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ. SS 304 ಗೇಜ್ ಜಿಂದಲ್ದು ಸ್ಟೇನ್ಲೆಸ್ ಸ್ಟೀಲ್ ಕೊಟ್ಟಿರುವಂಥದ್ದು ರೈಲಿಂಗ್ಸು. ಅದಕ್ಕೆ ವುಡನ್ ಪಿಲ್ಲರು, ಅದು ಟೀ ಕುಡ್ಡಿಂದ ಹಂಗಿರುತ್ತೆ. ನೋಡೋಕ್ಕೆ ಬರೋರೆಲ್ಲ ಸ್ಲಿಪ್ಪರ್ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ. SS ರೈಲಿಂಗ್ಸ್ ಮಾಡಿದ್ದಾರೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಗ್ರಾನೈಟ್ನ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕಂದ್ರೆ 4 ಅಡಿ ವೈಡ್ ಆಗಿದೆ. ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಸೋಫಾ TV ಏನಾದರೂ ಇದ್ರೂ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡಿರ್ಬೋದು. ಹ್ಯಾಂಡ್ ಗ್ರಾಬರ್ ನೋಡ್ತಾ ಇದ್ದೀರಾ, ಹಿಡ್ಕೊಂಡು ಮೇಲ್ಗಡೆ ಈಸಿಯಾಗಿ ಹತ್ಬೋದು. ಸೊ ಒಂದು ಸೈಡ್ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್. ಇದು ವಾಲ್ ಕ್ಲೈಂಡಿಂಗ್ ಫುಲ್ ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ 12 mm ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಅದಕ್ಕೆ SS ರೈಲಿಂಗ್ಸ್ ಅಟ್ಯಾಚ್ ಆಗಿದೆ. ಮುಂದ್ಗಡೆ ವಾಲ್ ಕ್ಲೈಂಡಿಂಗ್ ಸೇಮ್ ಗ್ರಾನೈಟು, 2x4 ವೆಟ್ರಿಫೈಡ್ ಟೈಲ್ಸು. ಅದರಲ್ಲಿ ನಿಮ್ಮ ಹತ್ರ ಮೂರ್ತಿ ಅಥವಾ ಏನಾದರೂ ದೇವ್ರ ಸ್ಟ್ಯಾಚುಗಳಿದ್ರೆ ಈಸಿ ಇಟ್ಕೊಳ್ಳೋದಕ್ಕೋಸ್ಕರ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಸೊ ಲೈಟಿಂಗ್ ಇದೆ, ಆನ್ ಮಾಡಿಲ್ಲ. PVC ಫಾಲ್ ಸೀಲಿಂಗ್ ನಮಗೆ ಸಿಗುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ಕೊಡ್ತೀನಿ. ಈ ಥರ ಲುಕ್ ಬರುತ್ತೆ ನೋಡಿ. ಸ್ಟೇರ್ ಕೇಸ್ ಬಂದು 4 ಅಡಿ ಇದೆ. ಹೊರಗಡೆ ತೋರಿಸ್ತಾ ಇದ್ದೀನಿ. ವೈಡ್ ರಸ್ತೆ, ವಿಶಾಲವಾದ ರಸ್ತೆ, ಮತ್ತು ನೈಬರ್ಹುಡ್ಸ್ ಎಲ್ಲ ಸೂಪರ್, ಅಂದರೆ ಸೈಲೆಂಟಾಗಿರುವಂಥವ್ರು. ಇದು ಒಂದು ಮನೆಯ ಲಕ್ಷಣ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಮೇನ್ ಡೋರ್ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ನಾರ್ತ್ ಫೇಸ್ ಸಿಗುತ್ತೆ. ಸೊ ಫಿನಿಶಿಂಗ್ ನೋಡಿ, ಕ್ವಾಲಿಟಿ ನೋಡಿ, ಈ ಮನೆ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ. ಫ್ಲೋರ್ ಬಗ್ಗೆ ಹೇಳಬೇಕು, ಇಟಾಲಿಯನ್ ಮಾರ್ಬಲ್ ಇರುವಂಥದ್ದು. ಇದು ಒಂದು ಹಾಲ್ನ ಲಕ್ಷಣವಾಗಿರುತ್ತೆ ಗೆಳೆಯರೆ. ಜೂಮರ್ ಕೊಟ್ಟಿದ್ದಾರೆ 2. ಆಮೇಲೆ ಚಾರ್ಕೋಲ್ ಶೀಟಲ್ಲಿ ಫಾಲ್ ಸೀಲಿಂಗು, POP ಅಟ್ಯಾಚ್ಮೆಂಟ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ವೆಲ್ಕಮ್ ಬೋರ್ಡ್ ಇದೆ. ಅಲ್ಲೊಂದು ಡಿಸೈನ್ ಮಿರರ್ ಬರುತ್ತೆ. ಆ್ಯಂಡ್ ಮಿಡ್ಲಲ್ಲಿ ಇಲ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ. ಅದ್ರ ಒಳಗಡೆ ನಿಮಗೆ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ದಿಸ್ ಈಸ್ ವೆಲ್ಕಮ್ ಬೋರ್ಡ್ ಆಗಿರುತ್ತೆ. ಇದು ಹಾಲಲ್ಲಿ ವಾಲ್ ಮೌಂಟ್ ಆಗಿರುವಂತಹ TV ಕ್ಯಾಬಿನೆಟ್ ಬಿಗ್ಗಾಗಿ ಸಿಗ್ತಾಯಿದೆ.
ಮೊದಲೇ ಹೇಳಿರುವ ಹಾಗೆ ಚಾರ್ಕೋಲ್ ಶೀಟ್ ಮತ್ತು POP ಫಾಲ್ಸ್ ಸೀಲಿಂಗು ಅದಕ್ಕೆ ಅಟ್ಯಾಚ್ ಆಗಿ ಈ ಜೂಮರ್ನ ಕೊಟ್ಟಿರುವಂಥದ್ದು ಈ ಮನೆಯ ಇನ್ನೂ ಲುಕ್ ಇನ್ಕ್ರೀಸ್ ಮಾಡ್ತಾ ಇದ್ದಾವೆ. ನನ್ನ ಬಲಭಾಗದಲ್ಲಿ 6x8 ಇರುವಂತಹ ಬಿಗ್ ವಿಂಡೋ ಬರುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಕೊಟ್ಟಿರೋದ್ರಿಂದ ಹೆವಿ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಅದಕ್ಕೆ ಹ್ಯಾಚಿಂಗ್ ಗ್ಲಾಸ್ ಅಂತ ಹೇಳ್ತೀವಿ, ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಪ್ಯೂರ್ ಟೀಕ್ ವುಡ್ಡು, ಫಸ್ಟು ಬರ್ಮಾ ಟೀಕ್ ವುಡ್ಡು ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ, ಡೌಟೇ ಇಲ್ಲ. ಬೆಳಕು ಮಾತ್ರ ಚೆನ್ನಾಗಿ ಬರುತ್ತೆ. ಇದು ಹಾಲ್ನ ಲಕ್ಷಣ. ಆದರೆ ಈಗ TV ಕ್ಯಾಬಿನೆಟ್ ಆಪೋಸಿಟ್ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಸೋಫಾನ ಅಲ್ಲಿ ಬೇಕಾದರೂ ಇಟ್ಕೋಬೋದು, ಇಲ್ಲಿದ್ದ ಸ್ಟ್ರೈಟಾಗೂ ಇಟ್ಕೋಬೋದು. ಇದು ಕೂಡ ಎಲ್ಲ ಓಪನ್ ಡೋರ್ ವಿಂಡೋಗಳಾಗಿರುತ್ತೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ಒಂದು ಓಪನ್ ಡೋರ್ನ ಕೊಟ್ಟಿರೋದಂತು. 2x8 ಇದೆ ಟೋಟಲು. ಓಕೆ, ಇದಿಷ್ಟು ಹಾಲಲ್ಲಿರುವಂತಹ ಲಕ್ಷಣ. ಅಡುಗೆ ಮನೆಗೆ ಹೋಗೋಣ ಗೆಳೆಯರೆ. ಇದು ನೋಡ್ತಾ ಇದ್ದೀರಲ್ಲ, ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾ ಇದೆ. ಹಾಗೆ ಅಡುಗೆ ಮನೆ ಹೋಗಿಂತ ಮುಂಚೆ ನನ್ನ ಎಡಭಾಗದಲ್ಲಿ ಒಂದು ಪೂಜಾ ರೂಮ್ ಸಿಗುತ್ತೆ. ವಾಲ್ ಕ್ಲಾನಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿಸಿದ್ದಾರೆ. ಒಬ್ಬರು ಅಡಲ್ಟು, ಒಬ್ಬರು ಚಿಲ್ಡ್ರನ್ನು ಅಥವಾ ಇಬ್ಬರು ಅಡಲ್ಟು ಒಳಗಡೆ ಕೂತ್ಕೊಂಡು ಪೂಜೆನ ಮಾಡಬಹುದು, ಅಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸು, ಗೋಲ್ಡನ್ ಬಾರ್ಡರು, CNC ಕಟ್ಟಿಂಗಲ್ಲಿ ಮಾಡಿರುವಂತಹ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಪೂಜಾ ರೂಮು ಡೌಟೇ ಇಲ್ಲ, ಇಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ಟೇರ್ ಕೇಸ್ ಪೊಸಿಷನ್ ತೋರಿಸ್ಕೊಡ್ತೀನಿ. ಇದು ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಸ್ಟೇರ್ ಕೇಸು. ಅದ್ರ ಕೆಳಗಡೆ ಎಲ್ಲ ಏನಿದೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಡುಗೆ ಮನೆ ಬಗ್ಗೆ, ಈ ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಇದು ಪೂಜಾ ರೂಮು. ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಡೈನಿಂಗ್ ಹಾಲ್ ಏರಿಯಾನ ಕೊಟ್ಟಿದ್ದಾರೆ. ಇಲ್ಲಿ ಈಸಿಯಾಗಿ 4 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕೋಬೋದು. ಬ್ರೇಕ್ಫಾಸ್ಟ್ ಕೌಂಟರ್ನ ಕೊಟ್ಟಿದ್ದಾರೆ. AC ಪಾಯಿಂಟ್ ಎಲ್ಲ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲಾಗಿ ಮಾಡಿರುವಂಥ POP ಫಾಲ್ಸ್ ಸೀಲಿಂಗ್ ಸಿಗುತ್ತೆ. ಪೂಜಾ ರೂಮ್ ಪಕ್ಕ ಡೈನಿಂಗ್ ಹಾಲ್ ಏರಿಯಾ. ಇದು ಅಡುಗೆ ಮನೆ. ಓಕೆ, ಯು ಶೇಪಲ್ಲಿ ಕೊಟ್ಟಿರುವಂತಹ ಸ್ಲ್ಯಾಬ್ ಬರುತ್ತೆ, ಎಲ್ಲ ಕ್ವಾಡ್ಸಲ್ಲಿ ಮಾಡಿರುವಂಥದ್ದು. ಇದು ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿರೋದು ಸಿಂಕು, ಮೂವಬಲ್ಲು, ತುಂಬ ವೆರೈಟೀಸ್ ಇದೆ ಅದರಲ್ಲಿ. ಹಳೆ ಮನೆಗಳಲ್ಲೆಲ್ಲ ತೋರಿಸಿದ್ದೀನಿ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಲ್ಯಾಮಿನೇಷನ್ ಕವರ್ ಆಗಿರುತ್ತೆ. ದಿಸ್ ಈಸ್ ಕಿಚನ್ ರೂಮು, ಸ್ಪೇಷಿಯಸ್, ತುಂಬ ಚೆನ್ನಾಗಿ ಇದೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ, ಅಲ್ಲಿ ಗ್ಯಾಸ್ ಟ್ಯಾಪ್ ಬರುತ್ತೆ. ಇದು ಚಿಮ್ನಿ ಪಾಯಿಂಟ್ ಆಗಿರುತ್ತೆ, ಇದು ಅಕ್ವಾಗಾರ್ಡ್ ಪಾಯಿಂಟ್ ಆಗಿರುತ್ತೆ. ಡೌಟ್ ಇಲ್ಲ, ಚೆನ್ನಾಗಿದೆ. ಆಮೇಲೆ ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿಗೆ ಸೇಫ್ಟಿ ವೈಸು MS ರೇಲಿಂಗ್ಸ್ನ ಮಾಡಿದ್ದಾರೆ. ನಿಮಗೆ ಅಲ್ಲಿ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಕಷ್ಟ ಆಗುತ್ತಾ ಅಂದರೆ ಇಲ್ಲಿ ಬೇಕಾದ್ರೆ ತೊಳ್ಕೊಬೋದು. 4 ಅಡಿ ಈಸಿಯಾಗಿ ವೈಡ್ ಆಗಿದೆ ನೋಡಿ. ಎಕ್ಸಾಕ್ಟ್ ಪಾಯಿಂಟ್ ಬಿಟ್ಟಿದ್ದಾರೆ, ಅಥವಾ ಚಿಮ್ನಿ ಪಾಯಿಂಟ್ ಅದು. ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಿದ್ದಾರೆ, ಡೌಟೇ ಇಲ್ಲ. ಈ ಯುಟಿಲಿಟಿಯಿಂದ ನಿಂತ್ಕೊಂಡು ನೀವು ಹಾಲು ಮತ್ತು ಕಿಚನ್ ರೂಮು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ಓಕೆ, ಆಮೇಲೆ ಇಲ್ಲಿ ಒಂದು ಹ್ಯಾಂಡ್ ಬೇಸನ್ ಏರಿಯಾ ಬರುತ್ತೆ ಮತ್ತು ಕಾಮನ್ ಟಾಯ್ಲೆಟ್ ಬರುತ್ತೆ. ಕಾಮನ್ ಟಾಯ್ಲೆಟ್ ಈ ಫ್ಲೋರ್ಗೆ, ಫಸ್ಟ್ ಫ್ಲೋರ್ಗೆ ಬರುವಂಥದ್ದು. ಮತ್ತು ಇಲ್ಲೊಂದು ಬೆಡ್ರೂಮ್ ಕೂಡ ಇದೆ. ನಾನು ನಿಮಗೆ ಫಸ್ಟು ಬಾತ್ರೂಮ್ನ ತೋರಿಸ್ತೀನಿ, ಆಮೇಲೆ ಮೂವ್ ಆಗ್ತೀನಿ ನೋಡಿ. ಹ್ಯಾಂಡ್ ಟ್ಯಾಪ್ ಬರುತ್ತೆ ಅಲ್ಲಿ. ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಎಲ್ಲ ಬರುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಸೀನಿಯರ್ ಸೀಸನ್ ರೂಮ್ ಅಂತಲೇ ಹೇಳ್ಬೋದು. ವೆಂಟಿಲೇಷನ್ಗೆ POP ಫ್ಯಾನು ಪ್ರತಿಯೊಂದು ಇನ್ಸ್ಟಾಲ್ ಮಾಡಿದ್ದಾರೆ. ಸ್ಲೈಡ್ ಡೋರ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರು ಚೆನ್ನಾಗಿದೆ. ಇಲ್ಲಿ ಕ್ವೀನ್ ಸೈಜು ಕಾಟ್ನ ಹಾಕ್ಕೋಬೋದು, ಕ್ವೀನ್. ಓಕೆ, ದಿಸ್ ಈಸ್ ಬೆಡ್ರೂಮು, ಒಂದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಹೇಳ್ಬೋದು. ಅಥವಾ ಈ ಫ್ಲೋರಲ್ಲಿ ರೆಸ್ಟ್ ತಗೊಳ್ಳೋದಕ್ಕೋಸ್ಕರ ಮಾಡಿರುವಂತಹ ರೂಮ್ ಆಗಿರುತ್ತೆ. ಪ್ರತಿಯೊಂದು ಇನ್ಕ್ಲೂಡಿಂಗ್ ಆಗಿದೆ, ಡೌಟೇ ಇಲ್ಲ. ಓಕೆ, ಈಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ 3.5 ಅಡಿ ವೈಡ್ ಆಗಿರುವಂಥ ಸ್ಟೇರ್ಕೇಸ್ ಸಿಗುತ್ತೆ. ಇಲ್ಲೆಲ್ಲ ಸ್ಟೇರ್ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದಂಥ ಸ್ಟೋರೇಜ್ನ ಮಾಡಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಅದು ಓಪನ್ ಮಾಡಿ ತೋರಿಸು.
ಸ್ಟೋರೇಜ್ ತುಂಬವಾಗಿದೆ. ನಿಮಗೆ ಅಲ್ಲಿ ಏನಾದ್ರು ಇಟ್ಕೊಳ್ಳೋದಕ್ಕೆ ದಿಕ್ಕತ್ತು ಅಂದರೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ನೀವು ಇಲ್ಲೆಲ್ಲ ಸ್ಟೋರ್ ಮಾಡ್ಕೋಬಹುದು, ಡೌಟೇ ಇಲ್ಲ. ಚೆನ್ನಾಗಿದೆ, ಹೆವಿ ಸ್ಪೇಷಿಯಸ್ ಜಾಗ. ಬಾ. ಸೊ 3.5 ಅಡಿ ವೈಡ್ ಇರೋದ್ರಿಂದ ಇಲ್ಲೂ ಕೂಡ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ, ಅದಕ್ಕೆ ಟೀ ಕೋಟ್ಗಿಂದು ಹ್ಯಾಂಡ್ ಗ್ರಾಬ್ನ ಕೊಟ್ಟಿರುವಂಥದ್ದು. ಸೊ ವೆಂಟಿಲೇಷನ್ಗೆ ನಾವು ಇಲ್ಲೊಂದು ಬಿಗ್ ವಿಂಡೋ ಕೊಟ್ಟಿದ್ವಿ. ಪಕ್ಕದ ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ನಾವು ಅಲ್ಲಿ ಟಾಟ್ಪಾಲ್ನ ಕವರ್ ಮಾಡಿದ್ದೀವಿ. ವೆಂಟಿಲೇಷನ್ ಕಟ್ಟಾಗಿದೆ. ಅವ್ರದ್ದು ಆಗಿದ ತಕ್ಷಣವೇ ಅದು ರಿಮೂವ್ ಮಾಡಿದರೆ ಈ ಮನೆಗೆ ಇನ್ನೂ ವೆಂಟಿಲೇಷನ್ ತುಂಬ ಜಾಸ್ತಿ ಬರುತ್ತೆ. ಸೊ ನಾವು ಈಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು, ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಫಾಲ್ ಸೀಲಿಂಗಲ್ಲಿ ವಾಲ್ ಕ್ಲೈಂಡಿಂಗು, ವುಡ್ ವರ್ಕು, ಡಿಸೈನ್ ಆಗಲಿ ನೆಕ್ಸ್ಟ್ ಲೆವೆಲ್. ಓಕೆ, ಮೇಲಿಂದ ಕೆಳಗಡೆ ನಮಗೆ ಒಂದು ಲಕ್ಷಣ ಈ ಥರ ಕಾಣಿಸುತ್ತೆ ಗೆಳೆಯರೆ. ಫಸ್ಟು ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು, ಇದು ಚಿಲ್ಡ್ರನ್ ಬೆಡ್ರೂಮು. ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮು, ಸ್ಪೇಷಿಯಸ್ ಬಿಗ್ ಆಗಿರೋಂತಹ ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಅದಕ್ಕೆ ಹೈಡ್ರಾಲಿಕ್ ಲಿಫ್ಟು, ಸ್ಟೋರೇಜ್ಗಳನ್ನ ಕೊಟ್ಟಿರೋಂಥದ್ದು. ವಾಲ್ ಕ್ಲೈನಿಂಗ್ ಎಲ್ಲ ವುಡ್ ವರ್ಕ್ ಪ್ಯಾನಲ್ ಮಾಡಿಸ್ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಆಟೋಂಬರ್ಗು, ಫ್ಯಾನು, ರಿಮೋಟ್ ಕಂಟ್ರೋಲರ್, ವಾಯ್ಸ್ ಕಮಾಂಡರು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಆಮೇಲೆ ಈ ಕಡೆ TV ಕ್ಯಾಬಿನೆಟು, ಮತ್ತು ಅಲ್ಲಿ ನಿಮಗೆ ವಾರ್ಡ್ರೋಬರ್ಗಳು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಈ TV ಕ್ಯಾಬಿನೆಟ್ ಹಿಂದ್ಗಡೆ ಬಾತ್ರೂಮು. ಇದು ಸ್ಮಾರ್ಟ್ ಟೈಲ್ಸ್ ಅಂತ ಹೇಳ್ಬೋದು, 2x2 ಸ್ಮಾರ್ಟ್ ಟೈಲ್ಸ್ ಸಿಲ್ ಫ್ಲೋರಿಂಗ್ ಕೊಟ್ಟಿರುವಂಥದ್ದು, ಮ್ಯಾಚಿಂಗ್ ಫಾರ್ ಇಟಾಲಿಯನ್ ಮಾರ್ಬಲ್ಲು. ಓಪನ್ ಡೋರ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಜಸ್ಟ್ ಪೆಂಡಿಂಗ್ ಇರೋದು ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅಷ್ಟೇ, ಅಂದರೆ ಮಿರರ್ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಫೈನಲೈಸ್ ಆಗಿದೆ. ಬಾತ್ರೂಮ್ ಇದ್ದಾಗಿರುತ್ತೆ. ಟಾಪ್ ಟು ಬಾಟಮ್ 2x4 ಬೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಓಕೆ, ಅಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ. ಸೂಪರ್. ಈ ಸ್ಟೋರೇಜ್ಗಳಿಂದ ನಿಂತ್ಕೊಂಡು ಇಲ್ಲಿ ನೋಡ್ಬೋದು. ಇಲ್ಲಿ ಬಾಲ್ಕನಿ ಕೂಡ ಒಂದಿದೆ. ವೆಂಟಿಲೇಷನ್ಗೆ ಮಾತ್ರ ಸೂಪರ್, ಬಿಕಾಸ್ 8x4 ಇರುವಂತಹ ಬಿಗ್ ವಿಂಡೋ ಇಲ್ಲೂ ಕೂಡ ಸಿಗುತ್ತೆ. ಮತ್ತು ನೆಕ್ಸ್ಟ್ ಲೆವೆಲ್ ಬಾಲ್ಕನಿ ಬರುತ್ತೆ ಒಂದು. ಇಲ್ಲಿ ಬೇಕಾದ್ರೆ 4ರಿಂದ 5 ಸೀಟರ್ ಇರುವಂತಹ ಸೀಟೌಟ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ 2x4 ಬೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗು, CNC ಕಟ್ಟಿಂಗು ಶೀಟ್ ಸಿಗುತ್ತೆ. ಇಲ್ಲಿ ಟಫ್ ಆ್ಯಂಡ್ ಗ್ಲಾಸು, SS ರೇಲಿಂಗ್ಸು ಇರುವಂಥದ್ದು ಈ ಥರ ಇದೆ. ಸೊ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಕವರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಚಿಲ್ಡ್ರನ್ ಬೆಡ್ರೂಮ್. ಟವರ್ ಬೋಲ್ಟ್ಗಳೆಲ್ಲ ಅಬ್ಸರ್ವ್ ಮಾಡಿ ನೋಡಿ, ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಆಪೋಸಿಟ್ ನೋಡ್ತಾ ಇದ್ದೀರಾ ಚಿಲ್ಡ್ರನ್ ಬೆಡ್ರೂಮು. ಆ್ಯಸ್ ಇಟ್ ಈಸ್ ಸೇಮ್. ಈ ಕಡೆ ನಮಗೆ ಸ್ಟೇರ್ ಕೇಸು, ಈ ಕಡೆ ಸ್ಪೇಸ್ ಇದೆ, ನಾವು ಯಾವ ಥರ ಆದರೂ ಕನ್ವರ್ಟ್ ಮಾಡ್ಕೋಬೋದು ಇಲ್ಲಿ. ಈಗ ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮಲ್ಲೂ ಅಷ್ಟೇ ನಾವು ಕಿಂಗ್ ಸೈಜ್ ಕಾಟ್ ನೋಡ್ತಾ ಇದ್ದೀವಿ. ಅದು ಕೂಡ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಮತ್ತು ಈ ಕಡೆ ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ಕಾರ್ನರ್ ವೆಂಟಿಲೇಷನ್, ಗಾಳಿ ಬೆಳಕು ಈ ಕಡೆಯಿಂದ ಬಂದರೆ ಈ ಕಡೆಯಿಂದ ಹೋಗೋ ಥರ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಅದಕ್ಕೆ ಸ್ಟ್ರಿಪ್ ಲೈಟ್ನ ಹಾಕ್ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ವುಡ್ ವರ್ಕಲ್ಲಿ ಮಾಡಿ ಅದ್ರ ಮೇಲ್ಗಡೆ ಡಿಕೋ ಪೇಂಟ್ನ ಅಪ್ಲೈ ಮಾಡಿದ್ದಾರೆ. ಇದೆಲ್ಲ ಏನು ನೋಡ್ತಿದ್ದೀರಾ ನೀವು, ಎಲ್ಲ ಡಿಕೋ ಪೇಂಟ್ ವರ್ಕ್ ಆಗಿರುತ್ತೆ. ಹಾಗೆ ಈ ಕಡೆ ಸ್ಟಡಿ ಕ್ಯಾಬಿನೆಟ್ ಆದರೂ ಕನ್ವರ್ಟ್ ಮಾಡ್ಕೋಬೋದು, ಅಥವಾ TV ಕ್ಯಾಬಿನೆಟ್ ಆಗಿ ಆದರೂ ಕನ್ವರ್ಟ್ ಮಾಡ್ಕೋಬೋದು, ಡೌಟೇ ಇಲ್ಲ. ದಿಸ್ ಈಸ್ ಆಲ್ಸೋ ಸೆಕೆಂಡ್ ಒನ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ವೆರಿ ಗುಡ್. ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಡೌಟ್ ಇಲ್ಲ. ಲೈಟಿಂಗ್ಸ್ ಎಲ್ಲ ಪ್ರತಿಯೊಂದೂ ಸೆಲೆಕ್ಷನ್ ಐತಲ್ಲ ಇವ್ರದ್ದು ನೆಕ್ಸ್ಟ್ ಲೆವೆಲ್ಲು. ಓಕೆ, ದಿಸ್ ಈಸ್ ದ ಚಿಲ್ಡ್ರನ್ ಬೆಡ್ರೂಮ್ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಕ್ವಾಲಿಟಿ ವೈಸ್ ನೋಡಿರಿ, ಗ್ರಾಫ್. ಓಕೆ, ಇದು ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಅಲ್ಲಿ ಒಂದು ಮಿರರ್ ಬರುತ್ತೆ. ಇಲ್ಲೂ ಕೂಡ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ. ಓಕೆ, ಸಾಕು ಅಲ್ಲೆಲ್ಲ ಸ್ಪೇಸ್ ಇದೆ. ಆಮೇಲೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ರೂಮ್ನ ಬಾತ್ರೂಮ್ ತುಂಬ ಇಷ್ಟ ಆಯಿತು. ಡ್ರೈ ಆ್ಯಂಡ್ ವೆಟ್ಟು
ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಆಲ್ರೆಡಿ ಫಿಟ್ಟಿಂಗ್ ಆಗಿದೆ, ಜಸ್ಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಮಾತ್ರ ಇದೆ ಅಷ್ಟೇ. ವಾಲ್ ಮೌಂಟ್ ಕಮೌಟ್ ಬರುತ್ತೆ. ಅದಕ್ಕೆ ಕೊಟ್ಟಿರೋದು. ಬಾ, ಸೊ ಫೈನ್. ಇದೆಲ್ಲ ನೀವು ನೋಡಿದ್ದೀರಿ ಅಂತ ಅಂದ್ಕೊಂಡಿನಿ. ಒಳಗಡೆ ಎಲ್ಲ ಚೆನ್ನಾಗಿದೆ ಗುರು. ಒಳಗಡೆ ಲೈಟಿಂಗ್ ಎಲ್ಲ ಇದೆ, ಅದಕ್ಕೆ ತೋರ್ಸೋಕೆ ಬಂದಿಲ್ಲ ನನಗೆ. ಬಟ್ಟೆ ತಗೊಳ್ಬೇಕಾದ್ರೆ ಅದು ಯೂಸ್ ಆಗುತ್ತೆ. ಥರ್ಡ್ ಫ್ಲೋರ್ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ನಮಗೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ನೋಡಿ, ನಾವಲ್ಲಿ ಟಾಟ್ ಪಲ್ ಹಾಕಿರೋದ್ರಿಂದ ವೆಂಟಿಲೇಷನ್ ಕಟ್ಟಾಗಿದೆ. ಅದು ಎಲ್ಲ ತೆಗೆದುಬಿಟ್ರೆ ಆ ವಿಂಡೋಗಳಿಂದ ಇನ್ನೂ ಹೆಚ್ಚಿನ ಬೆಳಕು ಒಳಗಡೆ ಎಂಟ್ರಿ ಆಗುತ್ತೆ, ಡೌಟೇ ಇಲ್ಲ. ಗೆಳೆಯರಿ, ಮನೆ ಇಷ್ಟ ಆದರೆ ನಾನು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತಾರೆ. ನನ್ನ ಅಪ್ಪದು ಫೋನ್ ನಂಬರ್ 8892924643. ಈ ನಂಬರಿಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀವಿ. ಈಗ ನಾವು ಥರ್ಡ್ ಫ್ಲೋರಲ್ಲಿದ್ದೀವಿ. ಥರ್ಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ಬೆಡ್ರೂಮು ಅಥವಾ ಥರ್ಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಆಮೇಲೆ ಟೆರೆಸ್ ಇದೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಬೆಡ್ರೂಮ್ ತೋರಿಸ್ಕೊಡ್ತೀನಿ. 21:15ಗೆ 41 ಇದೆ. ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ. ಓಕೆ, ಇದು ಥರ್ಡ್ ಅಥವಾ ಫೋರ್ತ್ ಬೆಡ್ರೂಮ್. ಕೆಳಗಡೆ ಒಂದು ಸೀನಿಯರ್ ಸಿಟಿಜನ್ ಇಂದಿದೆ, ಅದು ಸೇರಿ ಇದು 4ನೇದೇ ಆಗುತ್ತೆ. ಇದು ಓವರ್ ಹೆಡ್ ಹೈಡ್ರಾಲಿಕ್ ಲಿಫ್ಟು ಸ್ಟೋರೇಜ್ ಸಿಗುತ್ತೆ. ಹಾಂ, ಅಲ್ಲಿ ಫಿಟ್ ಮಾಡ್ತಾರೆ. ಇದು ಏನು ಗೊತ್ತಲ್ವಾ, ಜಸ್ಟ್ ವುಡನ್ ಪ್ಯಾನಲ್, ಅದು ಚೆನ್ನಾಗಿ ಬರುತ್ತೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನೋಡ್ತಿದ್ದೀರಾ, ಚಾರ್ಕೋಲ್ ಶೀಟ್ ಹಾಕಿದ್ದಾರೆ. ಆಮೇಲೆ ಎಲ್ಲ ರೂಮ್ಗಳಿಗೂ ಫ್ಯಾನು ಆಟೋಂಬರ್ ಕೊಟ್ಟಿದ್ದಾರೆ, ವಾಯ್ಸ್ ಕಮಾಂಡರು, ರಿಮೋಟ್ ಕಂಟ್ರೋಲರು, ವಾರ್ಡ್ರೋಬರ್ ನೋಡ್ತಾಯಿದ್ದೀರಾ. ಹಾಗೆ ಈ ಕಡೆ ಟಿ ವಿ ಕ್ಯಾಬಿನೆಟು ಅಥವಾ ಸ್ಟಡಿ ಕ್ಯಾಬಿನೆಟ್ ಎಲ್ಲ ನೋಡ್ತಾಯಿದ್ದೀರಾ. ಇಲ್ಲಿ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ಇಲ್ಲ. ಎಸ್, ಲೀವ್ ಇಟ್. ನೋ ವರ್ಡ್ಸ್, ಡೌಟೇ ಇಲ್ಲ, ಮನೆ ಚೆನ್ನಾಗಿದೆ. ನೋಡಿ, ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಪ್ಲಾನಿಂಗ್ ಚೆನ್ನಾಗಿದೆ. ಬಾತ್ರೂಮ್, ಪವರ್ ಜೆಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಆಪ್ಷನ್ ಇದೆ ಎಲ್ಲ. ಸೊ ಥರ್ಡ್ ಬೆಡ್ರೂಮ್ ಆಯಿತು. ಹೌದೌದು, ತೋರಿಸಿದ್ದೀನಿ ಬಾ. ಈಗ ನೆಕ್ಸ್ಟು ಪರ್ಗೋಲ ತೋರಿಸ್ತೀನಿ. ನೋಡಿ, ಔಟ್ ಸಿಟರ್ ಇದು. 1x1 ಸೆರಾಮಿಕ್ ಟೈಲ್ಸು, ಫುಲ್ ಗ್ರಾನೈಟು. ಅದೆಲ್ಲ ನೀವು ಪ್ಲಾಂಟರ್ ಬಾಕ್ಸ್ ಥರ ಮಾಡ್ಕೋಬೋದು. ಮೇಲ್ಗಡೆ ತೋರಿಸ್ಬೇಕಂದ್ರೆ ಪರ್ಗೋಲ ಗ್ಲಾಸ್, ಟಫನ್ ಗ್ಲಾಸ್ ಹಾಕಿದ್ದಾರೆ ಸಿಟೌಟಿಗೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಲೈಟಿಂಗೆಲ್ಲ ಇದೆ, ಸೂಪರಾಗಿದೆ. ನೋ ವರ್ಡ್ಸ್ ಗುರುಳೆ. ನಾನು ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ಕ್ವಾಲಿಟಿ ಆ ಥರ ಇದೆ. ಸೈಲೆಂಟ್ ಮಾಡಿಸ್ಬಿಡುತ್ತೆ ಎಲ್ಲರಿಗೂ. ಎಸ್, ಇದು ಇಷ್ಟು ಈ ಮನೆಯ ಲಕ್ಷಣ. ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಹೋಗೋಣ. ಟಾಪ್ ಫ್ಲೋರಲ್ಲಿ ಏನಿದೆ, ಪ್ರೈಸ್ ಎಷ್ಟು ಹೇಳ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡ್ತಾ ಇದ್ದೀರಾ, ಆ್ಯಸ್ ಇಟ್ ಈಸು ಟಾಪ್ ಟು ಬಾಟಮ್ ನಮಗೆ ಇದೇ ಸ್ಟೇರ್ಕೇಸು ಕಂಟಿನ್ಯೂ ಆಗುತ್ತೆ, ಮಾರ್ಬಲ್ದು. ನೋಡಿ, ಈ ಥರ ವೆಂಟಿಲೇಷನ್ ಬರುತ್ತೆ. ಇಲ್ಲಿ ಏನು ಓಪನ್ ಇದೆಯಲ್ವಾ, ಆ ಥರ ವೆಂಟಿಲೇಷನ್ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಸ್ಕೈಲೈಟ್ ಎಲ್ಲ ಇದೆ, ಹಾಗಾಗಿ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿದೆ. ಟಾಪ್ ಫ್ಲೋರ್ ಇರೋದ್ರಿಂದ ಎಲ್ಲರೂ ಒಂದು ಗೇಟ್ನ ಕೊಡ್ತಾರೆ, ಡೋರ್ ಕೊಡ್ತಾರೆ. ಇಲ್ಲಿ SS ಗೇಟ್ ಕೊಟ್ಟಿದ್ದಾರೆ ಇವರು, ಸೇಫ್ಟಿ ವೈಸ್ SS ಗೇಟ್ ಕೊಟ್ಟು ಮತ್ತೆ ಒಂದು ಡೋರ್ ಕೊಟ್ಟಿದ್ದಾರೆ. ರಿಯಲಿ ಅಪ್ರಿಷಿಯೇಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟಾಪ್ ಫ್ಲೋರು 2 ಪಾರ್ಟಿಷನ್ ಬರುತ್ತೆ, ಒಂದು ಈ ಕಡೆ ಸೈಡು, ಒಂದು ಈ ಕಡೆ ಸೈಡು. ಸೊ ಇದು ಟಫನ್ ಗ್ಲಾಸ್ ನೋಡಿದ್ರಲ್ವ ನೀವು, ಅಲ್ಲಿ ಬರುವಂಥದ್ದು ಇದು. ತುಂಬ ದೊಡ್ಡದು ಇದೆ. MS ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಇದೇ ಒಂದು ಡಿಫ್ರೆಂಟ್ ಪ್ಯಾಟ್ರನ್ ಥರ ಕಾಣಿಸ್ತಾ ಇದೆ. ಹೊರಗಡೆ ಏರಿಯಾ ತೋರಿಸ್ತಾ ಇದೆ ನೋಡಿ ಯಾವ ಥರ ಇದೆ ಅಂತ. ಓಕೆ, ದಿಸ್ ಈಸ್ ದ ಟಾಪ್ ಫ್ಲೋರ್.
ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೇ ಸಪ್ರೇಟಾಗಿ ಒಂದು ರೂಮ್ ಮಾಡಿದ್ದಾರೆ, ಯಾಕೆಂತಂದರೆ ವಾಷಿಂಗ್ ಮಷಿನ್ ಇಟ್ಕೊಳ್ಳೋಕ್ಕೋಸ್ಕರ. ಮೇಲ್ಗಡೆ ಐ ಥಿಂಕ್ 3000 ಲೀಟರ್ 1,500 ಲೀಟರ್ ಇರುವಂಥ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ, ಮತ್ತು ಸೋಲಾರ್ ಪಾಯಿಂಟ್ ಎಲ್ಲ ಮೇಲ್ಗಡೆನೇ ಕೊಟ್ಟಿರುವಂಥದ್ದು. ಮತ್ತೆ ಇಲ್ಲಿ ಬಟ್ಟೆ ಹ್ಯಾಂಡ್ ವಾಶ್ ಏರಿಯಾ ಲೈಕ್ ಈ ಥರ ಇದೆ. ಇದು ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಇನ್ಲೆಟು, ಅಲ್ಲೇ ಕಾರ್ನರಲ್ಲಿ ಔಟ್ಲೆಟ್ ಇದೆ. ಈ ಥರ ಇನ್ಲೆಟ್. ಓಕೆ ಗೆಳೆಯರೆ, ಈಗ ಮನೆ ಬಗ್ಗೆ ಹೇಳ್ತೀನಿ. 21ವರೆಗೆ 41 ಇದೆ. ನಾರ್ತ್ ಗೇಟು, ನಾರ್ತ್ ಮೇನ್ ಡೋರು, BBMP ಕನ್ವೆನ್ಷನ್ ಏಕ್ಹಾತ, ಕತ್ರಗುಪ್ಪೆ ಮೇನ್ ರೋಡು, ಸ್ವಾಮಿ ವಿವೇಕಾನಂದ ಲೇಔಟು ಬಡಾವಣೆ, ವಿವೇಕಾನಂದ ಬಡಾವಣೆ ಅಂತ ಹೇಳ್ತೇವೆ. ಗಣಪತಿ ದೇವಸ್ಥಾನದ ಹಿಂದ್ಗಡೆ ಬರುವಂಥ ಮನೆ. ಆಸ್ಕಿಂಗ್ ಪ್ರೈಸ್ 3 CR 35 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಈ ಮನೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರು ತೊಗೊತೀನಿ ಅಂತಾರೋ ಅವರಿಗೆ ಶೇರ್ ಮಾಡಿ. ನನ್ನ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.